ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್ ಫ್ರಮ್ ಸಿಡ್ನಿ. ಇವತ್ತು ನಮ್ಮ ಪ್ರೆಸೆಂಟೇಷನ್ ಹೆಂಗಿರುತ್ತೆ, ಹೇಗಾಗತ್ತೆ ಎಂತೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ತಿಂಡಿ ತಿಂದು ಡೈರೆಕ್ಟಾಗಿ ಕಾಲೇಜಿಗೆ ಬಂದು ಮಿರರ್ ಚೆಕ್ ಮಾಡಿ ಕ್ಲಾಸಿಗೆ ಬಂದರೆ ಜನ ಸಾಗರ, ಇನ್ನೂ ಯಾರು ಬಂದಿರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಬಂದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ಡೈರೆಕ್ಟಾಗಿ ವರ್ಕ್ ಮಾಡಿ ಗ್ಯಾಪಲ್ಲಿ ಫುಡ್ ಹಬ್ ಟಿಕೆಟ್ ಬುಕ್ ಮಾಡಿಕೊಂಡು ಫುಡ್ ಹಬ್ಬಿಗೆ ಡೈರೆಕ್ಟಾಗಿ ಬಂದು ಕ್ಲಾಸ್ ಮುಗಿದ ತಕ್ಷಣ ಐಟಮ್ಸ್ನೆಲ್ಲ ಹಾಕೊಂಡು ಕ್ಲಾಸ್ಗೆ ಹೋಗೋಣ ಅಂತ ಬರ್ತಿದ್ದಾಗ ನಮ್ಮ ಯೂನಿವರ್ಸಿಟಿ ಅವರು ಆಡ್ ಶೂಟಿಂಗ್ ಮಾಡ್ತಿದ್ರು. ಅದನ್ನ ನೋಡ್ಕೊಂಡು ಕ್ಲಾಸಿಗೆ ಬಂದು ಕೂತ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡ್ತಾ ನಮ್ಮ ಪ್ರೆಸೆಂಟೇಷನ್ ಅಲ್ಲಿ ಹೇಗೆ ಶುರು ಆಗುತ್ತೆ ಅಂದರೆ, ನಮಗೆ ನೇಮ್ ಟ್ಯಾಗ್ಸ್ ಕೊಡ್ತಾರೆ. ನೇಮ್ ಟ್ಯಾಗ್ ಹಾಕೊಂಡಿದ ತಕ್ಷಣ ಒಂದು ಮಾಕ್ ಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಮಾಡೋಣ ಅಂತ ವಿತಿನ್ 10 minutes ಆಗಬೇಕಾಗಿತ್ತು. ಅದಕ್ಕೆ ಬಂದ್ ರೌಂಡ್ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಇಂಡಸ್ಟ್ರಿ ಗೆಸ್ಟ್ ಎಲ್ಲ ಬಂದಿದ್ರು, ಅವ್ರನ್ನೆಲ್ಲ ಕರೆದ್ರು, ಇಂಟ್ರೊಡ್ಯೂಸ್ ಮಾಡಿ ಶುರು ಆಯಿತು ಇವಾಗ ನಮ್ಮ ಜೂರಿ. ಪ್ರೆಸೆಂಟೇಷನ್ ಕಿಕ್ ಸ್ಟಾರ್ಟ್ಸ್. ಪ್ರೆಸೆಂಟೇಷನ್ ಶುರು ಆಗಿದ ತಕ್ಷಣ ಎಲ್ಲ ಗ್ರೂಪ್ ಅವರು ಪ್ರತಿ ಟೇಬಲಲ್ಲಿ ಅದೇ ಥರ ಮಾನಿಟರಲ್ಲಿ ಪ್ರೆಸೆಂಟೇಷನ್ ಶುರು ಮಾಡ್ತಾರೆ. ಅದಾದಮೇಲೆ ಜೂರಸ್ ವಿಲ್ ವಾಕ್ ಫ್ರಮ್ ಒನ್ ಪ್ಯಾನಲ್ ಟು ಅದರ್ ಪ್ಯಾನಲ್. ಆ ಗ್ಯಾಪಲ್ಲಿ ನನ್ನ ಮಗ ಕದ್ ಬೇರೆ ನೋಡ್ತಿದ್ದ ಪ್ರೆಸೆಂಟೇಷನ್ನ. ನಮ್ಮ ಪ್ರೆಸೆಂಟೇಷನ್ಗಿಂತ ಮುಂಚೆ ಲೀಜರ್ ಬ್ರೇಕ್ ಇತ್ತು. ದೇ ಪ್ರೊವೈಡ್ ಸ್ನ್ಯಾಕ್ಸ್. ಹೌ ಸ್ವೀಟ್ ದೇ ಆರ್. Good afternoon. So we are here to present our strategic plan for St. Mary's Story from scratch. ನಮ್ಮ ಪ್ರೆಸೆಂಟೇಷನ್ ಆದಮೇಲೆ ಎಲ್ಲರೂ ಗ್ಯಾದರ್ ಆಗಿ ಕನ್ಕ್ಲೂಷನ್ ನೋಡ್ಕೊಟ್ಟು ಜೂರಿ ಚೆನ್ನಾಗಾಗಿದ್ದ ಖುಷಿಲಿ ವಾಪಸ್ ಮನೆಗೆ ಹೊರಟು ಮನೆಗೆ ಬಂದು ಅಣ್ಣನ ನೋಡ್ತಿದ್ದಂಗೆ ಇರಿಟೇಟ್ ಮಾಡೋಣ ಅನ್ನಿಸ್ತು. ಇರಿಟೇಟ್ ಮಾಡಿ ಅಣ್ಣ ಊಟ ಬೇರೆ ಪ್ರೆಪ್ ಮಾಡಿದ್ದ ಆಲ್ರೆಡಿ. ಅದನ್ನ ಊಟ ಮಾಡಿಕೊಂಡು ಡೈರೆಕ್ಟಾಗಿ ಮೂವಿ ನೋಡ್ತಾ ಕೂತ್ಕೊಂಡು ಹಂಗೆ ಡೇನ ಏನು ಮಾಡಿದೆ.